ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ನಲ್ಲಿ ನಾವು ಹೆಚ್ಚು ಕೇಳ್ತಾ ಇರೋ ವಿಚಾರ ಅಂತ ಹೇಳಿದ್ರೆ ಇರಾನ್ ಇಸ್ರೇಲ್ ಯುದ್ಧದ. ಇದು ಸಾಮಾನ್ಯ ಯುದ್ಧವಲ್ಲ. ಇದು ರಾಜಕೀಯ, ಧರ್ಮ ಮತ್ತು ಶಕ್ತಿಯ ದೊಡ್ಡ ಆಟ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಫೈಟ್ ಹೇಗೆ ಶುರುವಾಯಿತು? ಇದರಿಂದ ಮುಂದೆ ಏನಾಗ್ಬೋದು? ಇದರಿಂದ ಭಾರತಕ್ಕೆ ಏನಾದರೂ ಪರಿಣಾಮ ಇದೆಯಾ? ಬನ್ನಿ, ಹಾಗಾದರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀವಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಗೊತ್ತಾ, ಇರಾನ್ ಮತ್ತು ಇಸ್ರೇಲ್ ನಡುವೆ ಇರುವ ಶತ್ರುತ್ವ ಇವತ್ತಿನದಲ್ಲ. ಸುಮಾರು 40 ವರ್ಷಗಳಿಂದ ಈ ಎರಡು ದೇಶಗಳು ಪರಸ್ಪರ ವಿರೋಧಿಗಳಾಗಿದ್ದಾರೆ. ಇತ್ತೀಚೆಗೆ ನಡೆದ ಅಟ್ಯಾಕ್ಸ್ ನಂತರ ಮಿಡಲ್ ಈಸ್ಟ್ನಲ್ಲಿ ದೊಡ್ಡ ಯುದ್ಧ ಆಗೋ ಭಯ ಕೂಡ ಜಗತ್ತಿನಲ್ಲಿ ಶುರುವಾಗಿದೆ. ಹಾಗಾದರೆ ಈ ಯುದ್ಧ ಏಕೆ ಶುರುವಾಯಿತು? ಇದರಲ್ಲಿ ಯಾರದು ತಪ್ಪಿದೆ? ಯಾಕೆ ಇವರು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳೋದಿಲ್ಲ? ಇವತ್ತು ಸಂಪೂರ್ಣ ಹಿಸ್ಟ್ರಿಯನ್ನು ನೋಡೋಣ ಬನ್ನಿ. 1948ರಲ್ಲಿ ಇಸ್ರೇಲ್ ದೇಶ ಸ್ಥಾಪನೆಯಾಯಿತು. ಆ ಸಮಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ಶತ್ರುಗಳಾಗಿರಲಿಲ್ಲ. ಎರಡೂ ದೇಶಗಳು ಒಳ್ಳೆಯ ಸ್ನೇಹಿತರಾಗಿದ್ದರು. 1979ರಲ್ಲಿ ಇರಾನ್ ದೇಶದಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು. ಹಳೆಯ ಸರ್ಕಾರ ಹೋಗಿ ಹೊಸ ಇಸ್ಲಾಮಿಕ್ ಸರ್ಕಾರ ಬಂತು. ಇರಾನ್ ಹೊಸ ಸರ್ಕಾರ ಹೇಳಿದ್ದು, ಇಸ್ರೇಲ್ ನಮ್ಮ ಶತ್ರು, ಅಮೆರಿಕ ನಮ್ಮ ಶತ್ರು, ಪ್ಯಾಲೆಸ್ಟೈನ್ಗೆ ಬೆಂಬಲ ಕೊಡಬೇಕು ಅಂತ. ಅಲ್ಲಿಂದ ಇರಾನ್ ವರ್ಸಸ್ ಇಸ್ರೇಲ್ ಶತ್ರುತ್ವ ಶುರುವಾಯಿತು. ಯಾಕಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಬಹಳ ವರ್ಷಗಳಿಂದ ಜಗಳ ಇದೆ. ಇರಾನ್ ಯಾವಾಗಲೂ ಪ್ಯಾಲೆಸ್ಟೈನ್ಗೆ, ಹಮಾಸ್, ಹೆಜ್ಬೋಲಾಗೆ ಸಪೋರ್ಟ್ ಕೊಡುತ್ತೆ. ಒಂದು ಕಡೆ ಇಸ್ರೇಲ್ಗೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳು ಸಪೋರ್ಟ್ ಕೊಡುತ್ತೆ. ಇದರಿಂದ ಮಿಡಲ್ ಈಸ್ಟ್ನಲ್ಲಿ ತುಂಬ ಟೆನ್ಷನ್ ಶುರುವಾಗಿರೋದು. ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ನೇರವಾಗಿ ಯುದ್ಧ ಮಾಡೋದಿಲ್ಲ, ಆದರೆ ಇತರೆ ದೇಶಗಳಿಂದ ಇಂಡೈರೆಕ್ಟಾಗಿ ಫೈಟ್ ಮಾಡ್ತಾರೆ. ಉದಾಹರಣೆಗೆ ಸಿರಿಯಾ, ಲೆಬನಾನ್, ಗಾಜಾ, ಇದನ್ನೇ ಪ್ರೋಕ್ಸಿ ವಾರ್ ಅಂತ ಕರೀತಾರೆ. ಇಸ್ರೇಲ್ಗೆ ಇರಾನ್ ಮೇಲೆ ಗಾಢವಾದ ಭಯ ಅಂತ ಹೇಳಿದ್ರೆ ಇರಾನ್ ನ್ಯೂಕ್ಲಿಯರ್ ಬಾಂಬಿಂದ ದಾಳಿ ಮಾಡ್ಬೋದು ಅಂತ. ಇರಾನ್ ಹೇಳೋದು, ನಾವು ಪವರ್ಗಾಗಿ ನ್ಯೂಕ್ಲಿಯರ್ ಮಾಡಿದ್ದೀವಿ ಅಂತ. ಆದರೆ ಇಸ್ರೇಲ್ ನಂಬೋದಿಲ್ಲ. ಆದ್ದರಿಂದ ಇಸ್ರೇಲ್ ಇರಾನ್ ನ್ಯೂಕ್ಲಿಯರ್ ಪ್ಲೇಸಸ್ ಮೇಲೆ ಹಲವು ಬಾರಿ ಅಟ್ಯಾಕ್ ಮಾಡಿದೆ. ಇದರಿಂದ ಸಿಚುವೇಶನ್ ಇನ್ನೂ ಸೀರಿಯಸ್ ಆಯಿತು. 2024ರಲ್ಲಿ ಸಿಚುವೇಶನ್ ಸಡನ್ಲಿ ಚೇಂಜ್ ಆಯಿತು. ಇಸ್ರೇಲ್ ಇರಾನ್ ಎಂಬೆಸಿ ಮೇಲೆ ಅಟ್ಯಾಕ್ ಮಾಡ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಮಿಸೈಲ್ಸ್ನ ಲಾಂಚ್ ಮಾಡ್ತು. ಇದು ಫಸ್ಟ್ ಟೈಮ್ ಇರಾನ್ ಡೈರೆಕ್ಟಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದು. ಜಗತ್ತೇ ಶಾಕ್ ಆಯಿತು. ಈಗ ಮಿಡಲ್ ಈಸ್ಟ್ನಲ್ಲಿ ಸಿಚುವೇಶನ್ ತುಂಬ ಡೇಂಜರಸ್ ಆಗಿದೆ. ಇಸ್ರೇಲ್ ಅಟ್ಯಾಕ್ಸ್ ಹೆಚ್ಚಾಗಿದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಡ್ರೋನ್ಸ್ ಮತ್ತು ಮಿಸೈಲ್ಸ್ ಬಳಸುವ ಭಯ ಇದೆ. ಈ ಸಂಘರ್ಷದಲ್ಲಿ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ, ರಷ್ಯಾ ಇರಾನ್ ಕಡೆ ನಿಂತಿದೆ ಎಂಬ ಟೆನ್ಷನ್ ಕೂಡ ಇದೆ. ಅರಬ್ ದೇಶಗಳು ಕೂಡ ಅಲರ್ಟ್ನಲ್ಲಿ ಇವೆ. ಯಾಕಂದರೆ ಯುದ್ಧ ದೊಡ್ಡದಾಗುವ ಸಾಧ್ಯತೆ ಇದೆ ಅಂತ. ಈಗಾಗಲೇ ಆಯಿಲ್ ಪ್ರೈಸ್ ಕೂಡ ಹೆಚ್ಚಾಗಿದೆ. ಹೋರ್ಮೋಸ್ ಏರಿಯಾ ಕ್ಲೋಸ್ ಆದರೆ ವರ್ಲ್ಡ್ ಎಕನಾಮಿ ಪ್ರಾಬ್ಲಮ್ ಕೂಡ ಆಗ್ಬೋದು. ಈ ಯುದ್ಧದಿಂದ ಭಾರತಕ್ಕೂ ಎಫೆಕ್ಟ್ ಆಗುತ್ತಾ? ಖಂಡಿತ ಆಗುತ್ತೆ. ಯಾಕಂದರೆ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಗ್ಯಾಸ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಜಾಬ್ಸ್ ಪ್ರಾಬ್ಲಮ್ ಆಗುತ್ತೆ, ಇಂಪೋರ್ಟ್ ಪ್ರಾಬ್ಲಮ್ ಆಗುತ್ತೆ. ಇರಾನ್ ಇಸ್ರೇಲ್ ಯುದ್ಧ ಇಂದು ಇವತ್ತು ಶುರುವಾದದ್ದಲ್ಲ. ಇದು 40 ವರ್ಷಗಳ ಹಳೆಯ ಶತ್ರುತ್ವ. ಈ ವಾರ್ ದೊಡ್ಡದಾದರೆ ವರ್ಲ್ಡ್ ವಾರ್ ಆಗೋ ಚಾನ್ಸ್ ಕೂಡ ಇದೆ. ನೋಡಿದ್ರಲ್ಲ ವೀಕ್ಷಕರೇ, 40 ವರ್ಷಗಳ ಹಿಂದೆ ಈ ಎರಡು ದೇಶಗಳ ಮಧ್ಯೆ ಶತ್ರುತ್ವ ಯಾವ ರೀತಿ ಶುರುವಾಯಿತು, ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅನ್ನೋದನ್ನು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.